ಹಾಯ್ ಫ್ರೆಂಡ್ಸ್, ಇವತ್ತು ಪಾಲಕ್ ಮಟನ್ ಕರಿ ಮಾಡೋದು ನೋಡೋಣ. ವೆಲ್ಕಮ್ ಟು ಮೈ ಚಾನಲ್ ಬಿಂದು ಕುಕ್ಕಿಂಗ್ ಬ್ಲಾಗ್ಸ್. ಇವಾಗ ಬೇಕಂತ ಸಾಮಗ್ರಿಗಳು ನೋಡ್ಕೊಂಬರೋಣ. ಪುದೀನ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪಾಲಕ್ಕು, ಬೆಳ್ಳುಳ್ಳಿ, ಶುಂಠಿ, ಮಟನ್ ಅರ್ಧ kg ಮಟನ್ ನಾನು ತೊಗೊಂಡಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಇವಾಗ ಒಂದು ಬಾಣಲೆ ಕಾಯ್ದಾದ್ಮೇಲೆ ಆಯಿಲ್ ಹಾಕ್ಕೊಳ್ಳೋಣ. 2 to 3 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಕಾಯ್ದಾದ್ಮೇಲೆ ಚೆನ್ನಾಗಿ ಆಯಿಲ್ ಕಾಯ್ದಾದ್ಮೇಲೆ 10ರಿಂದ 15 ಒಂದು 20 ಅಂದ್ಕೊಳ್ಳಿ ಮೆಣಸು ಚೆನ್ನಾಗಿ ಹಾಕ್ಕೊಳ್ಳಿ, ಫ್ರೈ ಚೆನ್ನಾಗಿ ಬರುತ್ತೆ. 10ರಿಂದ 15 ಕಾಳಷ್ಟು ನಾನು ಮೆಣಸು ಹಾಕ್ಕೊಂಡಿದ್ದೀನಿ. ಲವಂಗ 5ರಿಂದ 6 ಲವಂಗ ಹಾಕ್ಕೊಂಡಿದ್ದೀನಿ. ಚಕ್ಕೆ 4. ಇದೆಲ್ಲ ಫ್ರೈ ಆದಮೇಲೆ ಫ್ರೈ ಆದಮೇಲೆ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ ಹಾಕ್ಕೊಂಡು ಲೈಟಾಗೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ ತೊಳೆದಿರೋಂಥ ಪಾಲಕ್ಕು ಬಂದು ನಾನು ಒಂದು ಕಟ್ಟಲ್ಲಿ 1/4 ಭಾಗ ಅಷ್ಟೇ ಹಾಕ್ಕೊಂಡಿರೋದು, ಅರ್ಧ ಕಟ್ಟು ಕೂಡ ನಾನು ಹಾಕ್ಕೊಂಡಿಲ್ಲ. ದಪ್ಪ ಆಯಿತು ಕಟ್ಟು, ನಾನು ಅರ್ಧ ಕೂಡ ಹಾಕ್ಕೊಂಡಿಲ್ಲ, 1/4 ಭಾಗ. ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಟನ್ ಕರಿನ ಮಾಡ್ಕೊಂಡು ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ತಿನ್ನೋರಿಗೆ ಈ ಥರ ಟ್ರೈ ಮಾಡಿ. ಇದ್ರಲ್ಲಿ ನಾವು ಈ ಸೊಪ್ಪಲ್ಲಿ ನಾವು ಏನು ವೆರೈಟಿ ಹಾಕ್ಬೋದು ಅಂದರೆ ಮಟನ್ಗೆ ಪಾಲಕ್ಕು, ಮೆಂತ್ಯ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಪಾಲಕ್ ಯೂಸ್ ಮಾಡ್ತಾಯಿದ್ದೀನಿ. ಮೆಂತ್ಯದು ಸಪ್ರೇಟಾಗಿ ಮಾಡ್ತಿ ತೋರಿಸ್ತೀನಿ. ಈ ಥರ ಫ್ರೈ ಮಾಡಿಕೊಂಡು ತಿಂದರೆ ಮಟನ್ ಕರಿ ಬಂದ್ಬಿಟ್ಟು ಬೇಗ ಕೆಡಲ್ಲ. ಎಲ್ಲ ಆಯಿಲಲ್ಲೇ ಫ್ರೈ ಮಾಡಿರ್ತೀವಿ, ಅದು ಹಸಿ ಮಸಾಲೆ ಇರಲ್ವಲ್ಲ, ಎಲ್ಲ ಫ್ರೈಡ್ ಮಸಾಲ ಇರುತ್ತೆ. ಇವಾಗ ಚೆನ್ನಾಗಿ ತಿರುಗಿಸ್ಕೊಂಡು ನೋಡಿ ಎಲ್ಲ ಹೇಗೆ ಬೆಂದಿದೆ. ಇವಾಗ ಅದನ್ನು ಬಾಣಲೆನ ಸೈಡ್ಗೆ ಇಟ್ಕೊಂಡು ಅದೇ ಗ್ಯಾಸ್ ಮೇಲೆ ಕುಕ್ಕರ್ ಇಡ್ತಾಯಿದ್ದೀನಿ. ಕುಕ್ಕರ್ ಹೀಟ್ ಆಗಲಿ. ಕುಕ್ಕರ್ ಹೀಟ್ ಆದಮೇಲೆ ಒಂದು ಚಿಕ್ಕ ಸ್ಪೂನಲ್ಲಿ 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ನೋಡ್ಕೊತಾ ಇದ್ದೀರಲ್ಲ, ಚಿಕ್ಕ ಸ್ಪೂನ್. ನಾನು 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಂಡು ಒಂದು ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟು ಅದು ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಆಯಿಲಲ್ಲೇ ನೋಡಿ ಫ್ರೈ ಆದಮೇಲೆ ಇವಾಗ ತೊಳೆದಿಟ್ಕೊಂಡಿರೋ ಮಟನ್ ಹಾಕ್ಕೊಳ್ಳಿ. ಮಟನ್ ಹಾಕ್ಕೊಂಡು ಮಟನ್ಗೆ ಉಪ್ಪು, ಅರಿಶಿನ ಪುಡಿ ಹಾಕ್ಕೋಬೇಕು. ಈ ಥರ ಮಾಡಿ ನೋಡಿ. ಒಬ್ಬೊಬ್ರು ಫುಲ್ಲು ಕೂಗಿಸ್ಕೋತಾರೆ. ನಾನು ಅರಿಶಿನ ಪುಡಿ, ಉಪ್ಪು ಹಾಕ್ಕೊಂಡು ನಾನು ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೆ. ಮಟನ್ಗೆ ಶುಂಠಿ ಬೆಳ್ಳುಳ್ಳಿನೂ ಚೆನ್ನಾಗಿ ಅದಕ್ಕೆ ಸ್ವಲ್ಪ ಕಾಂಬಿನೇಷನ್ ಚೆನ್ನಾಗಿರಲಿ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಪುಡಿ, ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಮಟನ್ಗೆ ಎಲ್ಲ ಮಿಕ್ಸ್ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡಿ ತಿಂದು ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಂಡು ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಪುಡಿ, ಉಪ್ಪು ಎಲ್ಲ ಮಟನ್ಗೂ ಸೇರಿದೆ. ಇವಾಗ ಮಟನ್ನು ಮುಳುಗೋಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ, ಅದು ಬೇಯೋಷ್ಟು ವಾಟರ್ ಹಾಕ್ಕೊಂಡು. ಇವಾಗ ಚೆನ್ನಾಗಿ ಅದು ಬೇಯ್ತಾ ಇದೆಯಲ್ಲ, ಬೆಂದಾದ್ಮೇಲೆ ವಾಟರ್ ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ವಾಟರ್ ಹಾಕ್ಕೊಳ್ಳಿ. ಮಟನ್ ಬೇಯೋಕ್ಕೆ ಒಂದು ಮುಳುಗೋಷ್ಟು ನೀರು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡೋಣ. 4 to 5 ವಿಜಿಲ್ ಬರಲಿ ಮಟನ್ನು. 4 to 5 ವಿಜಿಲ್ ಬಂದಮೇಲೆ ಈಗ ಮಿಕ್ಸಿ ಜಾರ್ಗೆ ಅದು ಸೈಡಲ್ಲಿ ಪಾಲಕ್ಕು, ಕೊತ್ತಂಬರಿ ಇಟ್ಕೊಂಡಿದ್ವಲ್ಲ ಫ್ರೈ ಮಾಡಿಕೊಂಡು, ಇವಾಗ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇವಾಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆಗೆ ಏನೇನು ಬೇಕೋ ಎಲ್ಲ ಫ್ರೈ ಮಾಡ್ಕೊಂಡಿರೋ ಐಟಮ್ಸ್ನೆಲ್ಲ ನಾನು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ಒಂದು ಫೈನ್ ಪೇಸ್ಟ್ ಮಾಡ್ಕೊಂಬರೋಣ.
ಇವಾಗ ಮಟನ್ನು 3 to 4 ವಿಷಲ್ ಮಟನ್ ವಿಷಲ್ ಆಗಿದೆ. ಅದು ಕೂಲ್ ಆದಮೇಲೆ ಅಷ್ಟರಲ್ಲಿ ಮತ್ತೆ ಅದೇ ಬಾಣಲೆಗೆ ನಾವು ಯಾವುದ್ರಲ್ಲಿ ಫ್ರೈ ಮಾಡ್ಕೊಂಡಿದ್ವೋ ಅದೇ ಬಾಣಲೆಗೆ ಮತ್ತು 3-2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸೋಂಪು ಹಾಕ್ಕೋತಾ ಇದ್ದೀನಿ. ಇಷ್ಟ ಇಲ್ಲ ಅಂದರೆ ಹಾಕ್ಕೋಬೇಡಿ. ಸೋಂಪು ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಗೋಲ್ಡ್ ಕಲರ್ ಫ್ರೈ ಆಗಂಟ ವೆಯ್ಟ್ ಮಾಡೋಣ. ಬರೀ ಇದಕ್ಕೇನೂ ಇಲ್ಲ ಮಸಾಲೆ, ಲಿಮಿಟೆಡ್ ಮಸಾಲ ಫ್ರೈ. ಇದು ಕ್ವಿಕ್ಕಾಗಿ ಆಗುತ್ತೆ ರೆಸಿಪೀಸು, ಟ್ರೈ ಮಾಡಿ. ಈರುಳ್ಳಿ ಎಲ್ಲ ಗೋಲ್ಡಿಶ್ ಕಲರ್ ಆಗುತ್ತೆ, ಆಗಾಗಂಟ ಫ್ರೈ ಮಾಡಿಬಿಟ್ಟು ಇವಾಗ ನಾವು ಚೆನ್ನಾಗಿ ಫ್ರೈ ಮಾಡಾದಮೇಲೆ ನೋಡಿ ಫುಲ್ ಗೋಲ್ಡಿಶ್ ಕಲರ್ ಟರ್ನ್ ಆಗಬೇಕು. ಸೇರಿಸ್ಬೇಡಿ. ಫುಲ್ ಗೋಲ್ಡಿಶ್ ಕಲರ್ ಆದಮೇಲೆ ಇವಾಗ ನಾವು ಬೇಯಿಸಿಕೊಂಡಿರೋಂಥ ಮಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಏನು ಅಂದರೆ ನಾವು ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡ್ತಾಯಿದ್ದೀವಿ ಅಂದರೆ ಮಟನ್ ಬೇಯಿಸ್ಕೊಂಡಿರೋಂಥ ನೀರನ್ನೇ ನಾವು ಆ್ಯಡ್ ಮಾಡ್ತಾ ಇರೋದು. ಇವಾಗ ಚೆನ್ನಾಗಿ ತಿರುಗಿಸ್ಕೊಂಡಾದ್ಮೇಲೆ ಇವಾಗ ನಾನು ಮಸಾಲ ಪೌಡರ್ಸ್ ಹಾಕ್ಕೋತಾ ಇದ್ದೀನಿ. ಖಾರದ ಪುಡಿ ಹಾಕ್ಕೊಂಡು ಚೂರು ಗರಂ ಮಸಾಲ, 1.5 ಟೇಬಲ್ ಸ್ಪೂನ್ ಆಫು ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ರುಬ್ಬಿ ಇಟ್ಕೊಳ್ತೀರ ಮಸಾಲೆ, ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆ ರುಬ್ಕೊಂಡಿದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಸ್ಮೆಲ್. ಇನ್ನೊಂದು ಏನು ಅಂದರೆ ನಾವು ಹಸಿ ಮಸಾಲ ಹಾಕಿದ್ದಿದ್ರೆ ನಾವು ತುಂಬ ಹೊತ್ತು ಅದನ್ನು ಬಿಡಬೇಕಾಗಿತ್ತು. ಇಲ್ಲಿ ನಾವು ಆಲ್ರೆಡಿ ಫ್ರೈ ಮಾಡಿರೋಂಥ ಮಸಾಲೆನೇ ತಾನೇ ಹಾಕ್ತಾ ಇರೋದು. ಜಾರಲ್ಲಿರೋಂಥ ನೀರನ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ನೋಡ್ಕೊಳ್ಳಿ. ನಿಮಗೆ ಡ್ರೈ ಇಷ್ಟ ಅಂದರೆ ಡ್ರೈಯಾಗಿ ಮಾಡ್ಬೋದು. ನನಗೆ ಗ್ರೇವಿ ಬೇಕು ಅಂತೇಳ್ಬಿಟ್ಟು ಸ್ವಲ್ಪ ನೀರು ಇವಾಗ ಮಟನಲ್ಲೇ ಇರೋಂಥ ನೀರನ್ನ ಹಾಕ್ಕೊತಾ ಇದ್ದೀನಿ ನಾನು. ನೋಡಿದ್ರಾ? ನೋಡಿ, ಇದಕ್ಕೆ ಸ್ವಲ್ಪ ಕುದೀತಾ ಇದ್ದಂಗೆ ಲಿಡ್ ಕ್ಲೋಸ್ ಮಾಡೋಣ. ಲಿಡ್ ಕ್ಲೋಸ್ ಮಾಡಿ ಉಪ್ಪು ನಾವು ಬೇಯಿಸ್ಕೋಬೇಕಾದ್ರೂ ಉಪ್ಪು ಹಾಕ್ಕೊಂಡಿರ್ತೀವಿ. ಆಮೇಲೆ ಮತ್ತೆ ನೋಡಿಕೊಂಡು ಕೊತ್ತಂಬರಿ ಹಾಕ್ಕೊಂಡು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ಉಪ್ಪು ಹಾಕಿದ್ರೆ ಸ್ಕಿಪ್ ಆಗಿದೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು ಮಟನ್ ಕರಿನ. ಟ್ರೈ ಮಾಡಿಬಿಟ್ಟು ನೀವು ನಾನು ಖಂಡಿತ ಕಮೆಂಟಲ್ಲಿ ಹೇಳಬೇಕು. ಹೀಗೆ ನನ್ನ ವೀಡಿಯೋಸ್ನ ವಾಚ್ ಮಾಡ್ತೀರಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾರೆ, ನಿಮ್ಮ ಸಪೋರ್ಟ್ ನನಗೆ ಬೇಕು. ಥ್ಯಾಂಕ್ ಯು.